ಸಾಲದಕ್ಕೆ ಇವತ್ತು ಪಾಪುದು ಫಾಲೋ ಅಪ್ ಐ ಚೆಕಪ್ ಬೇರೆ ಇದೆ. ನಾನು ಹೋಗಿ ಕುತ್ಕೋಬೇಕು ಡೈನಿಂಗ್ ಟೇಬಲ್ ಅಲ್ಲಿ, ಆಮೇಲೆ ತಟ್ಟೆಗೆ ಹಾಕೊಂಡು ಬರೋದು. ಟೋಪಿ ಹಾಕಿದ್ರೆ ಆಗಲ್ಲ ನೋಡಿ ಅವನಿಗೆ. ಉಂಗ ಒಗ್ಗೆ ಏನೇನೋ ಹೇಳ್ತಾನೆ ಒಟ್ಟಿನಲ್ಲಿ. ಅದು ಹಿಂಗೆ ಕ್ಲಿಪ್ ಹಾಕ್ತಾರೆ ಅವರಿಗೆ, ಅದು ಸ್ಕ್ಯಾನ್ ಮಾಡೋದಕ್ಕೆ. ಸಡನ್ ಎಚ್ಚರ ಆಯ್ತು, ಅಯ್ಯೋ ಪಾಪು ಇಷ್ಟೊತ್ತಾದ್ರೂ ಎದ್ದೇಳಿಲ್ವಲ್ಲ ಅಂತ. ಇನ್ನು 3 ಜನ ಬಂದ್ರೆ 4,000 ಆಗುತ್ತೆ. ವಾಟ್ ಎ ಗ್ರೇಟ್ ನಂಬರ್ ಅಲ್ವಾ? ಹೊರಗಡೆ ಏನು ಬಿಸಿಲಿದೆ ಗೊತ್ತಾ? ಬಿಸಿಲು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ನೆನ್ನೆ ಮೊನ್ನೆ ಎಲ್ಲ ಬಿಸಿಲೇ ಇರಲಿಲ್ಲ. ಬಟ್ ಬೆಳಗ್ಗೆ ಬಿಸಿಲೇ ಬರಲ್ಲ. ಬರೋ ಅಷ್ಟೊತ್ತಿಗೆ ಒಂದು 10-10:30 ಆಗೋಗ್ಬಿಡುತ್ತೆ. ಪಾಪುಗೆ ಇತ್ತೀಚೆಗಂತೂ ಬಿಸಿಲು ಕಾಯ್ಸೋಕ್ಕೆ ಆಗ್ತಾ ಇಲ್ಲ ನಮಗೆ. ಅದರಲ್ಲೂ ಹೆವಿ ಗಾಳಿ ಇರತ್ತೆ. ಆಷಾಢ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಒಂದು 3 ದಿನ ಇದೆ. ಬಟ್ ಗಾಳಿ ಅಲ್ಲಿ ಆಷಾಢ ಗಾಳಿ ಸ್ಟಾರ್ಟ್ ಆಗಿ 1 ವಾರ ಆಗೋಗ್ಬಿಡ್ತು. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಆಗೋಗ್ಬಿಟ್ಟೆ. ಟೈಮ್ ಇವಾಗ 12:45 ಆಗಿದೆ. ನೆನ್ನೆ ಎಲ್ಲ ನಿದ್ದೆನೇ ಆಗಿರ್ಲಿಲ್ವಾ ಮೊನ್ನೆ ಎಲ್ಲ. ಬಟ್ ಬೆಳಗಿನ ಜಾವ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿರೋದಕ್ಕೆ ಎನರ್ಜೆಟಿಕ್ ಆಗಿದ್ದೀನಿ ಇವತ್ತು. ಸಾಲದಕ್ಕೆ ಇವತ್ತು ಪಾಪುದು ಫಾಲೋ ಅಪ್ ಐ ಚೆಕಪ್ ಬೇರೆ ಇದೆ. ಕರ್ಕೊಂಡು ಹೋಗ್ಬೇಕು. 3 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವನು ಸ್ನಾನ ಮಾಡ್ಕೊಂಡು ಬೆಚ್ಚಗೆ ಮಲಗಿದ್ದಾನೆ. ಮಧ್ಯೆ ಎದ್ದೇಳಿಸ್ಕೊಂಡು ನಾನು ಫೀಡಿಂಗ್ ಕೊಡೋದಾಗಿದೆ. 2 ರೌಂಡ್ ಕೊಟ್ಟಿದ್ದೀನಿ. ಇವಾಗ ನಾನು ಹಾಲು ಕುಡಿದ್ಬಿಟ್ಟು ಹೋಗಿ 1 ಅವರ್ ಮಲ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. 1 ಗಂಟೆ ಆಗಿದೆ. ಈಗ ಜಸ್ಟ್ ಮಲಗಿಸ್ದೆ ಅವನನ್ನು. ನಾನು ಮಲಗಿದ್ದು ಎದ್ದೇಳೋ ಅಷ್ಟೊತ್ತಿಗೆ ಒಂದು 2 ಕಾಲಿಗೆ ಇದ್ರೆ ಸರಿ ಹೋಗುತ್ತೆ. ಅವನ್ನ ರೆಡಿ ಮಾಡಿಕೊಂಡು ಆಮೇಲೆ ನಾನು ಫೀಡಿಂಗ್ ಎಲ್ಲ ಕೊಟ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. 3 ಗಂಟೆ ಅಂದರೆ ಅವರು ಡ್ರಾಪ್ಸ್ ಹಾಕ್ತಾರೆ. 1 ಅವರ್ ಬೇಕು. 2 ರೌಂಡ್ ಡ್ರಾಪ್ಸ್ ಹಾಕಿ ಗ್ಯಾಪ್ ಕೊಡ್ತಾರೆ, ಹಾಫ್ ಆನ್ ಅವರ್. ಆಮೇಲೆ 1 ಅವರ್ ಬಿಟ್ಟು ಅವ್ರು ಡಾಕ್ಟ್ರಿಗಂತೂ ಚೆಕ್ ಮಾಡೋದು. ಅವರು ಒಂದು 4:15 4:30 ಹಂಗೆ ಬರ್ತಾರೆ ಅಂದರೆ ನಮಗೆ 3ಗೆ ಹೇಳಿರ್ತಾರೆ. ಯಾಕಂದರೆ ಎಕ್ಸಾಕ್ಟ್ ಟೈಮ್ ಹೇಳಿದ್ರೆ ಅವರು ಅಷ್ಟು ಕರೆಕ್ಟ್ ಟೈಮಿಗೆ ಹೋಗ್ಬೇಕಲ್ಲ. ಹಂಗಾಗಿ ಒಂದು ಹಾಫ್ ಆನ್ ಅವರ್ ಅರ್ಲಿ ಹೇಳ್ತೀವಿ ಅಂತ ಲಾಸ್ಟ್ ಟೈಮ್ ಹೋದಾಗ ಹೇಳಿದರು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. 3 ಅಂದರೆ ಒಂದು 3:15 ಹಂಗೆ ಹೋದ್ರು ನಡೆಯುತ್ತೆ ಅಂತ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ಬೇಗ ಹೋಗಿ ಹಾಲು ಕುಡಿದು ಮಲ್ಕೋಬೇಕು. ಅದಕ್ಕಿಂತ ಮೊದಲು ನೈಲ್ಸ್ ಕಟ್ ಮಾಡ್ಕೋಬೇಕು. ಟೈಮೇ ಆಗಿರಲಿಲ್ಲ ನನಗೆ ನೈಲ್ಸ್ ಕಟ್ ಮಾಡೋಕ್ಕೆ. ಇವತ್ತು ಮಾಡ್ಕೊಳ್ಳೇಬೇಕು. ಇಲ್ಲ ನನಗೆ ಭಯ, ಪಾಪುನ ಎತ್ಕೋಬೇಕಂದ್ರೆ ಏನಾದ್ರು ಹರ್ಟ್ ಮಾಡಿಬಿಟ್ರೆ ಪಾಪುಗೆ ಅಂತ. ಚೆನ್ನಾಗಿ ಮಲಗಿದ್ದು ಎದ್ದೆ ಅಪ್ಪ. 1 ಅವರ್ ನಿದ್ದೆ ಮಾಡಿದೆ. 1 ಅವರ್ ನಿದ್ದೆನೇ ನೀಟಾಗಿ ಮಾಡಿದ್ದಕ್ಕೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾ ಇದೆ ಗೊತ್ತಾ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ಪಾಪು ಅಲ್ಲಿದ್ದಾನೆ. ಟೈಮ್ ಆಯಿತು 3 ಗಂಟೆ. ಇನ್ನೂ ಊಟ ಕೂಡ ಆಗಿಲ್ಲ. ಬಟ್ ಏನು ಮಾಡೋದು, ಲೇಟ್ ಆಗೋದು. ಮಲ್ಕೊಬಿಟ್ಟಿದ್ನಲ್ಲ, 2 ಕಾಲು ಗೆದ್ದೆ. ಅವನದೆಲ್ಲ ಕೆಲಸಗಳು ಮಾಡಿ ಅವನಿಗೆ ಫೀಡ್ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಮಗೆ ಎಲ್ಲಿ ರೆಡಿ ಆಗೋಕ್ಕೆ ಟೈಮ್ ಇರುತ್ತೆ. ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಊಟ ಮಾಡಿಕೊಂಡು ಓಡಬೇಕು. ಇವಾಗ ನಮ್ಮ ಅಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇಷ್ಟೇ ನೋಡಿ ನಾವು ರೆಡಿ ಆಗೋದು ಅಂತಂದರೆ. ಮೊದಲು ಇಷ್ಟೇ, ಇವಾಗೂ ಇಷ್ಟೇ ಆಗೋದು. ಪಾಪು ಮಲಗಿದಾನೆ. ತಲೆ ಒಂದು ಬಾಚ್ಕೋಬೇಕು. ಇಲ್ಲಿ ಈ ರೂಮಲ್ಲಿ ತಲೆ ಎಲ್ಲ ಬಾಚಲ್ಲ. ನಾವು ತಲೆ ಬಾಚೋದು ಹೊರಗಡೆ. ಅದಕ್ಕಿಂತ ಮೊದಲು ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ತಲೆ ಬಾಚ್ಕೊಂಡು ಹಂಗೆ ಓಡೋದು. ಅಮ್ಮ ರೆಡಿ ಆಯಿತಾ? ಹಾಕು ತಟ್ಟೆಗೆ ಬಂದೆ. ನಮ್ಮಮ್ಮ ನಾನು ಹೋಗೋ ತನಕ ಹಾಕಲ್ಲ, ಅನ್ನ ತಣ್ಣಗಾಗ್ಬಿಡತ್ತೆ ಅಂತ. ನಾನು ಹೋಗಿ ಕುತ್ಕೋಬೇಕು ಡೈನಿಂಗ್ ಟೇಬಲಲ್ಲಿ, ಆಮೇಲೆ ತಟ್ಟೆಗೆ ಹಾಕ್ಕೊಂಡು ಬರೋದು. ಸಾಹೇಬ್ರೆ ನೋಡಿ, ಆ ಕಡೆ ತಿರುಗಿಕೊಂಡು ಪಿಲ್ಲೋ ಇಟ್ಟಿದ್ದೀನಲ್ಲ, ಅಲ್ಲಿ ಪಿಲ್ಲೋ ನೋಡ್ಕೊಂಡು ಆಟ ಆಡ್ತಾ ಅವನೇ. ಪಪ್ಪುಳಿ ಅಪ್ಪು ಅಮ್ಮೋ ಒಲ್ಲು ಡೀಪಾಗಿ ಮುಳುಗೋಗ್ಬಿಟ್ಟಿದ್ದಾರೆ ಪಿಲ್ಲೋ ನೋಡೋದ್ರಲ್ಲಿ. ಇದರಲ್ಲಿ ಆ್ಯನಿಮಲ್ ಪ್ರಿಂಟ್ಸ್ ಎಲ್ಲ ಇದೆಯಲ್ಲ, ಅದನ್ನು ನೋಡ್ಕೊಂಡು ಇದು ಮಾಡ್ತಾನೆ. ಹತ್ರ ಇದೆಯಲ್ಲ ವೈಟ್ ಕಲರ್ ಬೇರೆ. ಅವ್ರಿಗೆ ಇವಾಗ ಕಾಣಿಸೋದೇ ವೈಟ್ ಆ್ಯಂಡ್ ಬ್ಲ್ಯಾಕ್. ಕಲರ್ಸ್ ಎಲ್ಲ ಕಾಣಿಸಲ್ಲ ಅವರಿಗೆ. ವೈಟ್ ಅಲ್ವಾ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದ್ದಾನೆ. ಆಟ ಆಡಲಿ ಅವನು. ನಾವು ಹೋಗಿ ನಮ್ಮ ಫೀಡಿಂಗ್ ತಗೊಂಡು ಬರೋಣ. ಜಸ್ಟ್ ಇವಾಗ ರೆಡಿ ಆಯಿತು, ಕರ್ಕೊಂಡು ಹೊರಡಬೇಕು. ನಾನು ಹೇಳಿದ್ನಲ್ಲ, ಈ ನಮ್ಮಂಥವ್ರು ನೋಡಿನೇ ಅವರು ಒಂದು ಅರ್ಧ ಗಂಟೆ ಮೊದಲು ಹೇಳ್ತಾರೆ ಅನ್ಸುತ್ತೆ. ಟೈಮ್ ಇವಾಗ ಆಗಿದೆ 3:20 ಪಾಪನೆಲ್ಲ ರೆಡಿ ಮಾಡಿದ್ದೀನಿ. ಕೊಸ ಅಂತಿದ್ದಾನೆ. ಟೋಪಿ ಮಿಟ್ಟನ್ಸು ಎಲ್ಲ ಹಾಕ್ಬಿಟ್ಟಿದ್ದೀನಿ ಅವನಿಗೆ. ಟೋಪಿ ಹಾಕಿದ್ರೆ ಆಗಲ್ಲ ನೋಡಿ ಅವನಿಗೆ. ಆಯಿತು ಬನ್ನಿ ಸಾವ್ರಿಬ್ರೆ. ಒಗ್ಗೆ ಅಂತ ಹೇಳ್ತಿರ್ತಾನೆ. ಅದು ಅವನು ಏನಂತಾನೋ ನಮಗೆ ಕೇಳಿಸೋದು. ಒಗ್ಗೆ ಏನೇನೋ ಹೇಳ್ತಾನೆ ಒಟ್ಟಿನಲ್ಲಿ. ಇವಾಗ ಹೊರಟಿದ್ರಿ ಪಾಪ. ಕಾರಿಗೆ ಬಂದರೆ ಆರಾಮಾಗಿ ನಿದ್ದೆ ಹೊಡೆದ್ಬಿಡ್ತಾನೆ. ಅವನಿಗೆ ಜೋಲಿಲಿ ಹಾಕ್ದಂಗೆ ಆಗತ್ತೇನೋ. ಎಲ್ಲ ಮಕ್ಕಳು ಅಷ್ಟೇ. ನಾವೇ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಿದ್ದೆ ಹೊಡೆದ್ಬಿಡ್ತೀವಿ. ಟ್ರಾವೆಲ್ ಮಾಡ್ಬೇಕಂದ್ರೆ ಕೇಳ್ಬೇಕಾ? ಓನು ಸಾಹೇಬ್ರೆ ಅಮ್ಮಡು ಕಟ್ಬಿಟ್ಕೊಂಡು ಸುತ್ತ ನೋಡ್ತಾ ಅವನೇ.
ಐ ಟೆಸ್ಟ್ ಆಯ್ತು, ನನ್ ಬ್ಯಾಡು, ಒಂದೇ ಐ ಟೆಸ್ಟ್ ಆಗಿದ್ದು, ರೈಟ್ ಐ ನಾರ್ಮಲ್ ಇದೆ. ಲೆಫ್ಟ್ ಐ ಡ್ರಾಪ್ ಹಾಕಿದ್ರು, ಬಟ್ ಅದು ಒಳಗ್ ತಗೊಂಡೇ ಇಲ್ಲ, ಹೊರಗಡೆ ಸ್ಪಿಲ್ ಆಗೋಗಿದೆಯೋ ಏನೋ, ಅದು ಕರೆಕ್ಟ್ ಆಗಿ ಸ್ಕ್ಯಾನ್ ಆಗ್ಲಿಲ್ಲ ಅವರಿಗೆ. ಸೊ ಹಂಗಾಗಿ ಪುನಃ ಡ್ರಾಪ್ಸ್ ಹಾಕ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಇವಾಗ. ಎರಡೆರಡು ಸರಿ ಅಳೋದ್ ಕೇಳ್ಬೇಕು ಅಂದ್ರೆ ನನಗೆ ಕಣ್ಣಲ್ಲಿ ನೀರ್ ಬರುತ್ತೆ, ಒಂದ್ ಸರಿಗೆ ಸಹಿಸ್ಕೊಳಕ್ ಆಗಲ್ಲ. ಬಟ್ ಏನು ಮಾಡಕ್ ಆಗಲ್ಲ, ಒಂದೊಂದ್ಸರಿ ಹಿಂಗ ಆಗೋಗ್ಬಿಡತ್ತೆ. ಅವನು ಕಣ್ಣು ಓಪನ್ ಮಾಡ್ಲಿಲ್ಲ, ಅಂತೂ ಓಪನ್ ಮಾಡಿ ಹಾಕಿದ್ರೆ ಅದು ಕರೆಕ್ಟ್ ಆಗಿ ಹೋಗಿಲ್ಲ ಡ್ರಾಪ್ಸ್ ಒಳಗಡೆಗೆ. ಸೊ ಅದು ಅವರಿಗೆ ಸಿಗ್ಲಿಲ್ಲ ಅಂತೆ ಅದು. ಸೊ ಅದಕ್ಕೆ ಅಂತ ಇದ್ರು ಡ್ರಾಪ್ಸ್ ಹಾಕಿ ಇನ್ನೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ಮೇಡಮ್ ಅಂದ್ಬಿಟ್ಟು ಹಾಕಿದ್ದಾರೆ. ಅದು ಹಿಂಗೆ ಕ್ಲಿಪ್ ಹಾಕ್ತಾರೆ ಅವರಿಗೆ, ಅದು ಸ್ಕ್ಯಾನ್ ಮಾಡೋದಕ್ಕೆ, ಅದು ರೇಸ್ ಬಿಡೋದಕ್ಕೆ. ಆ ಕ್ಲಿಪ್ ಹಾಕ್ತಾರಲ್ಲ, ಆ ಕ್ಲಿಪ್ ಇರಿಟೇಷನ್ಗೆ ಅವರು ಜೋರ್ ಅಳ್ತಾರೆ. ಬಟ್ ಅವ್ರಿಗೆ ಏನ್ ಪೇಯ್ನ್ ಆಗಲ್ಲ ಅಂತೆ, ಅದು ಗೊತ್ತಿಲ್ಲ. ಅವ್ರು ಅಳೋದಂತೂ ಕೇಳಕ್ಕಾಗಲ್ಲ ನಮಗೆ. ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಮ್ಮ ಬೇಬಿದು ಸೆಕೆಂಡ್ ಐ ಟೆಸ್ಟ್ ಇದೆ. ಆಕ್ಚುಲಿ ಅವರು ಎವ್ರಿ 2 ವೀಕ್ಸ್ ಒಂದ್ಸರಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಲಾಸ್ಟ್ ವೀಕ್ ಮಾಡಿ, ಐ ಮೀನ್ 2 ವೀಕ್ಸ್ ಬ್ಯಾಕ್ ಮಾಡಿಸಿದ್ದು, ಅದು ಫಸ್ಟ್ ಟೈಮ್ ಮಾಡಿಸಿದ್ದು. ಅವಾಗ ಎವ್ರಿಥಿಂಗ್ ವಾಸ್ ನಾರ್ಮಲ್. ಬಟ್ ಆದ್ರೂ ನೀವು ಎವ್ರಿ 2 ವೀಕ್ಸ್ ಒನ್ಸ್ ಅಪ್ ಟು 4 ಮಂತ್ಸ್ ವರೆಗೂ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಮಂಜು ಕರ್ಕೊಂಡು ಹೋಗಿದ್ದಾರೆ, ಆಲ್ಮೋಸ್ಟ್ 3:30 ಹೋಗಿದ್ದಾರೆ. ಅರೌಂಡ್ ಈ ಟೈಮಲ್ಲಿ ಇವಾಗ ಟೆಸ್ಟ್ ಆಗೋಗಿರತ್ತೆ ಅನ್ಕೊಂತೀನಿ. ಮಂಜು ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಟೆಸ್ಟಲ್ಲಿ ಏನು ಹೇಳಿದ್ರು ಅಂತ ತಿಳ್ಕೊಳ್ಳೋಕೆ. ತುಂಬಾ ಒಂಥರ ಏನೋ ಎಲ್ಲ ನಾರ್ಮಲ್ ಆಗಿದ್ರು ಒಂಥರ ಏನೋ ನರ್ವಸ್ನೆಸ್ ಜಾಸ್ತಿ, ಹೆಂಗಪ್ಪ ಏನು ಹೇಳ್ಬಿಡ್ತಾರೋ ಅಂತ. ಬಟ್ ಹೋಪ್ಫುಲಿ ಟಚ್ ವುಡ್ ಗಾಡ್ಸ್ ಗ್ರೇಸ್ ಇಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀನಿ. ಇಲ್ಲಿವರೆಗೂ ಎವ್ರಿಥಿಂಗ್ ಇಸ್ ಫೈನ್. ಸೊ ಮಂಜು ಕಾಲ್ ವೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡ್ಬೋದು, ಬಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವಳು ಪಾಪ ಒಂದು ಕೈನಲ್ಲಿ ಬೇಬಿನ ಇಟ್ಕೊಂಡಿರ್ತಾಳೆ, ಇನ್ನೊಂದು ಕೈನಲ್ಲಿ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅವರ ಡ್ಯಾಡಿಗೆ ಬೇಬಿನ ಹ್ಯಾಂಡಲ್ ಮಾಡೋ ಅಷ್ಟು ಇನ್ನೂ ನಾಲೆಡ್ಜ್ ಬಂದಿಲ್ಲ. ಅವರಿಗೆ ಭಯ ಸ್ವಲ್ಪ, ಎಲ್ಲಿ ಏನಾದರೂ ಬಿಟ್ಬಿಟ್ರೆ, ಕೈಯಿಂದ ಜಾರ್ಬಿಟ್ರೆ ಅಂತ. ಚಿಕ್ಕ ಬೇಬಿ ಇನ್ನೂ ತುಂಬ ತೀರಾ ಚಿಕ್ಕದಿದೆ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ವರೆಗೂ ವೇಟ್ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕತ್ತು ಸ್ಟೇಬಲ್ ಆಗೋಯ್ತು ಅಂದರೆ ಅವಾಗ ಎತ್ಕೊಳ್ಳೋದು ಎಲ್ಲ ಈಸಿ ಆಗುತ್ತೆ. ಇವಾಗ ಹೆಂಗಂದ್ರೆ ತುಂಬ ಕಾನ್ಸಂಟ್ರೇಟ್ ನಾವು ಕತ್ ಮೇಲೆ ಮಾಡ್ತಾ ಇರ್ತೀವಿ, ಎಲ್ಲಿ ಆ ಕಡೆ ಈ ಕಡೆ ಮಾಡ್ಬಿಡ್ತೀವೋ ಅಂತ. ನೋಡೋಣ, ವೇಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಮಾಡ್ತಾಳೆ ಅಂತ. ಒಂದ್ಸರಿ ಅವಳೇನಾದ್ರು ಕಾಲ್ ಮಾಡಿದ್ಮೇಲೆ ನಿಮಗೂ ಒಂದು ಅಪ್ಡೇಟ್ ಕೊಡ್ತೀನಿ ಏನಾಯ್ತು ಅಂತ. ಸೊ 2 ಐ ಟೆಸ್ಟ್ ಆಯ್ತು, ಇವಾಗ 2 ನಾರ್ಮಲ್ ಇದೆ. ಸೊ ಇನ್ನೊಂದು ಫಾಲೋ ಅಪ್ ಹೇಳಿದ್ದಾರೆ, ಇನ್ನೊಂದು 2 ವೀಕ್ಸ್ ಬಿಟ್ಟು. ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾನೆ ಇವಾಗ. ನಮ್ಮ ಅಪ್ಪ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀನು ಮುಗೀತಲ್ಲ ಹೊರಡೋದೆ ಇವಾಗ. ಇವೊಂದು ವೆಯ್ಟ್ ಒಂದು ಚೆಕ್ ಮಾಡಿಸ್ಕೋಬೇಕಿತ್ತು. ನೋಡೋಣ, ಏನಾದ್ರು ಅವೈಲಬಲ್ ಇದ್ದರೆ ಒ ಪಿ ಡಿಯಲ್ಲಿ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಳ್ತೀನಿ. ಇವಾಗ ತುಂಬ ಒ ಪಿ ಡಿಗೆ ಹೋಗ್ಬೇಕು. ಆಯ್ತಮ್ಮ, ಬಂದೆ ಅಳ್ತಾ ಇದ್ದಾನೆ ಪಾಪ. ಇವಾಗ ಜಸ್ಟ್ ಮನೆಗೆ ಬಂದ್ವಿ, ಮಲ್ಕೊಬಿಟ್ಟ ಬರ್ತಾ ಅಂದಿವೇನೆ. ಇನ್ನೇನು ಅಲ್ಲೇನೆ ಐ ಟೆಸ್ಟ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ನಿದ್ದೆಗೆ ಹೋಗಿದ್ದ. ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ಅದು ಕ್ಲಿಪ್ ಹಾಕ್ತಾರಲ್ಲ, ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅವ್ರಿಗೆ. ಮಾರ್ಕ್ ಎಲ್ಲ ಬಿದ್ದಿರುತ್ತೆ ಕ್ಲಿಪ್ದು. ಇದು ಅದು ನೋಡಿದ್ರೆ ಬೇಜಾರಾಗುತ್ತೆ ನನಗೆ. ಆ್ಯಂಡ್ ಹಂಗೆ ಒ ಪಿ ಡಿಗೆ ಹೋಗಿ ಹೈಟು ಮತ್ತು ವೆಯ್ಟ್ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಫಾರ್ ದಿ ಫಸ್ಟ್ ಟೈಮ್ ಹೈಟ್ ಚೆಕ್ ಮಾಡಿಸ್ದೆ. ಅವನದು ವೆಯ್ಟ್ ಪರವಾಗಿಲ್ಲ, ವೆಯ್ಟ್ ಗೇನ್ ಚೆನ್ನಾಗಿದ್ದಾನೆ. ಅಂದರೆ ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದ್ಕು ಇವತ್ತಿಗೂ 300 ಗ್ರಾಮ್ ಇನ್ಕ್ರೀಸ್ ಆಗಿದ್ದಾನೆ. ಪರ್ ಡೇ 15 to 20 ಗ್ರಾಮ್ ಇನ್ಕ್ರೀಸ್ ಆಗಬೇಕಂತೆ. ಸೊ ಈಸ್ ಮೋರ್ ದೆನ್ ದಟ್ ಪರ್ ಡೇ. ಹಂಗಾಗಿ ಲಾಸ್ಟ್ ಟೈಮು 3.5 ಇದ್ದ, ಇವತ್ತು 3.9. ಅದರಲ್ಲಿ ಒಂದು 100 ಗ್ರಾಮ್ ನಾನು ಕಡೋನ್ ಮಾಡ್ತೀನಿ. ಒಂದು ಕ್ಲೋತು, ಡೈಪರು ಎಲ್ಲ ಇರುತ್ತಲ್ಲ, ಹಂಗಾಗಿ. ಸೊ 3.8 ಅಂತ ಅನ್ಕೋಬೋದು. ಹೈಟು 56 ಸೆಂಟಿಮೀಟರ್ ಇದ್ದಾನೆ ಅವನು. ನಾವು ಹೈಟೇ ತಿಳ್ಕೊಂಡಿರ್ಲಿಲ್ಲ ಅವ್ನು ಹುಟ್ಟಿದಾಗ್ಲಿಂದ. ನಾವು ಹುಟ್ಟಿದಾಗ ಅಲ್ಲಿ ಚೆಕ್ ಮಾಡಿದ್ರು, ಅದನ್ನು ಕೇಳ್ಕೊಂಡಿರ್ಲಿಲ್ಲ, ರಿಪೋರ್ಟ್ಸಲ್ಲಿ ನೋಡು ಇರಲಿಲ್ಲ. ಇವತ್ತು ಚೆಕ್ ಮಾಡಿಸ್ದೆ ನೋಡೋಣ ಅಂತ. 56 ಸೆಂಟಿಮೀಟರ್, ಅದು ಒಳ್ಳೆ ಹೈಟು. ಪಾಪ ನಿದ್ದೆ ಮಾಡ್ತಾ ಇದೆ. ಮನು ಕಾಲೇ ಮಾಡಿಲ್ಲ ನಾನು. ಈಗ ಮನು ಕಾಲ್ ಮಾಡಿ ಫಸ್ಟು ಅಪ್ಡೇಟ್ ಕೊಡಬೇಕು. ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ನನಗೋಸ್ಕರ ಅಲ್ಲ, ನನ್ನ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಮಗನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಮಕ್ಳುಗಳು ಆಟ ಆಡ್ತಾವ್ರೆ. ಇವತ್ತು ಏನೋ ಗೊತ್ತಿಲ್ಲ, ಟ್ಯೂಷನ್ ಇಲ್ಲ ಅನ್ಸುತ್ತೆ, ಎಲ್ಲರೂ ಬಂದು ಆಟ ಆಡ್ತಾವ್ರೆ. ಎನಿವೇಸ್, ಈಗ ಏನು ಅಂದರೆ ಮಂಜು ಫೋನ್ ಮಾಡಿ ಹೇಳಿದ್ಲು ಎವ್ರಿಥಿಂಗ್ ವೆಂಟ್ ರಿಯಲಿ ಗುಡ್ ಅಂತೆ. ಬೇಬಿಗೆ ಐಟ್ ಚೆಕಪ್ ಏನಾಯ್ತು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರಂತೆ. ಆದ್ರೂ ಇನ್ನೊಂದ್ಸರಿ ಒಂದು 2 ವೀಕ್ಸ್ಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದು ಫೈನಲ್ ಚೆಕಪ್ ಅಂತೆ. ಅದಾದ್ಮೇಲೆ ಏನು ನೆಸೆಸಿಟಿ ಇಲ್ಲ, ಯಾಕಂದ್ರೆ 2ರಲ್ಲಿ ಚೆನ್ನಾಗಿ ಬಂದಿದೆ ಅಂದ್ರೆ 3ನೇದ್ರಲ್ಲಿ ಏನು ತೊಂದರೆ ಇರೋದಿಲ್ಲ. ಸೊ ಇರ್ಲಿ, ಒಂದು ಪ್ರಿಕಾಷನರಿ ಮೆಜರ್ಗೋಸ್ಕರ ಇನ್ನೊಂದ್ಸರಿ ಮಾಡ್ಕೋಬಿಡೋಣ ಅಂತ ಹೇಳಿದ್ರು. ಸೊ ಅಷ್ಟೇ ಹೇಳಿದ್ಲು. ಶಿ ಇಸ್ ವೆರಿ ಟಯರ್ಡ್ ಇವಾಗ, ಅದಕ್ಕೆ ನಾನು ಮಲ್ಕೊಂತೀನಿ, ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ, ಸದ್ಯಕ್ಕೆ ಇಷ್ಟು ಮಾತ್ರ ಅಪ್ಡೇಟ್ ಕೊಡ್ತೀನಿ, ಇಟ್ಕೋ ಅಂತ ಹೇಳಿದ್ಲು. ಸೊ ವೆರಿ ಹ್ಯಾಪಿ, ಬೇಬಿ ಇಸ್ ಡೂಯಿಂಗ್ ಗುಡ್. ಅಂಡ್ ಬೇಬಿದು ವೇಟ್ ಮತ್ತೆ ಗೇನ್ ಆಗಿದೆ. ಅಂಡ್
ವೆರಿ ಹ್ಯಾಪಿ. ಯಾಕಂದರೆ ಡೇ ಬೈ ಡೇ ಇಟ್ ಈಸ್ ಗ್ರೋಯಿಂಗ್ ರಿಯಲಿ ಗುಡ್. ಬೇಬಿದು ಎಷ್ಟು ಹೈಟ್ ಇರಬೇಕು ಅದು ಕರೆಕ್ಟ್ ಆಗಿದೆ ಅಂತ ಇವಾಗ, ಆಸ್ ಈ ವಯಸ್ಸಿನಲ್ಲಿ ಎಷ್ಟಿರಬೇಕು ಅಷ್ಟು. ಸೊ ಎಲ್ಲ ಚೆಕಪ್ ಮಾಡ್ಕೊಂಡು ಬಂದವ್ರೆ. ಬಟ್ ನಾಳೆ ಒಂದು ಫಾರ್ಮಲ್ ಚೆಕಪ್ ಇರುತ್ತೆ ಪೀಡಿಯಾಟ್ರಿಷಿಯನ್ ಹತ್ರ. ಇದಾಗಿದ್ದು ಬರೀ ಐ ಚೆಕಪ್ ಅಷ್ಟೇ. ಸೊ ನಾಳೆ ಮಂಜು ಹೋಗ್ತಾಳೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಬೇಬಿ ವೇಟು ಬೇಬಿ ಇದು ಇದೆಲ್ಲ ಇವತ್ತೇ ಚೆಕ್ ಮಾಡ್ಕೊಂಡು ಬಂದವ್ರೆ. ನಾಳೆ ಹೋದ್ರೂ ಅವರು ಅದನ್ನೇ ಮಾಡೋದು, ಬೇಬಿ ವೇಟ್ ಚೆಕ್ ಮಾಡ್ತಾರೆ, ಬೇಬಿ ಹೈಟ್ ಚೆಕ್ ಮಾಡ್ತಾರೆ ಅಷ್ಟೇ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆ ಹೋಗಲ್ಲ ಅಂತ ಅನ್ಕೊಂತೀನಿ. ಯಾಕಂದರೆ ಬೇಬಿ ಸ್ಟ್ರೆಸ್ ಆಗ್ಬಿಡತ್ತೆ ಹೋಗ್ಬಿಟ್ಟು ಬರೋದು. ಒಂದು ಹೋಗಿ ಬರೋದ್ರೊಳಗೆ 1-2-3 hours ಎಗ್ರೋಗ್ಬಿಡತ್ತಲ್ಲ. ಸೊ ಅದರಿಂದ ಅದು ಬೇಬಿದು ನಿದ್ದೆ ಆಲ್ಟರ್ ಆಗುತ್ತೆ, ಪ್ಲಸ್ ಫೀಡಿಂಗ್ ಆಲ್ಟರ್ ಆಗೋಗುತ್ತೆ. ಸೊ ಅದರಿಂದ ಮೋಸ್ಟ್ ಪ್ರಾಬಬ್ಲಿ ನಾಳೆ ಹೋಗಲ್ಲ ಅನ್ಕೊಂತೀನಿ. ಇನ್ನೇನಿದ್ರು ನೆಕ್ಸ್ಟ್ ವೀಕ್ ಹೋಗ್ತಾಳೆ. ಸೊ ಆಸ್ ಆಫ್ ನೌ ಬೇಬಿ ಇಸ್ ಡೂಯಿಂಗ್ ಗುಡ್ ಆ್ಯಂಡ್ ಅಷ್ಟೇ, ಇನ್ನೇನು ಇಲ್ಲ. ಖುಷಿ ಆಗ್ತಾ ಇದೆ ಒಂಥರ. ಮಲಗ್ಬಿಟ್ಟಿದೆ, ಇವಾಗ ಜಸ್ಟ್ ಎದ್ದೆ. ಟಿವಿ ಹಾಕ್ಕೊಂಡಿದ್ದಾರೆ, ಇಲ್ಲೇನೋ ನ್ಯೂಸು, ಜಲದಾಳಿ ಬಿರುಗಾಳಿ ಅಂತೆ. ಟಿವಿ ಸೌಂಡ್ ಬರುತ್ತೆ. ಹಾಸ್ಪಿಟ್ಲಿಂದ ಬಂದಲ್ಲ, ಟಯರ್ಡ್ ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ ಒಂದು 7 ಗಂಟೆಗೇನೋ ಮಲ್ಕೊಂಡೋಳು. ಒಂದು 45 ಮಿನಿಟ್ಸ್ ಚೆನ್ನಾಗಿ ನಿದ್ದೆ ಮಾಡಿದೆ. 45 ಮಿನಿಟ್ಸ್ ನಿದ್ದೆ ಮಾಡಿದ್ರು ಎಷ್ಟು ರಿಲ್ಯಾಕ್ಸಿಂಗ್ ಅನ್ನಿಸ್ತೈತೆ ಗೊತ್ತಾ. ಯಾಕಂದರೆ ತುಂಬ ಡೀಪ್ ಸ್ಲೀಪ್ಗೆ ಹೋಗಿದ್ದೆ. ಸಡನ್ ಎಚ್ಚರ ಆಯಿತು. ಅಯ್ಯೋ ಪಾಪು ಇಷ್ಟೊತ್ತಾದರೂ ಎದ್ದೇಳಲಿಲ್ವಲ್ಲ ಅಂತ ಅಂದ್ಕೊಂಡು ಅವನು ಒಂದು 6:30ಗೇನೋ ಮಲಗಿದ್ದ. ಇವಾಗ ಟೈಮ್ ಆಯಿತು, ಒಂದು 8 ಗಂಟೆ ಟೈಮು. ಎದ್ದೇಳಿಸ್ಕೋಬೇಕು ಇವಾಗ ಅವನ್ನ. ನನಗೆ ಅಲ್ಲೇ ಸಡನ್ನ ಎಚ್ಚರ ಆಗಿದ್ದು, ಮಲ್ಕೊಂಡಿದ್ನಲ್ಲ ಅವನು ಅಲ್ಲೇ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ನಿದ್ದೆ ಮೂಡಿಂದ ಹೊರಗಡೆ ಬರಬೇಕಲ್ಲ, ಇಲ್ಲಾಂದ್ರೆ ಸಡನ್ನಾಗಿ ಅದು ಮೈಂಡ್ ಆಕ್ಟಿವೇಟ್ ಆಗಲ್ಲ. ಅದಕ್ಕೇನೆ ಒದ್ದಾಡ್ತಾವನೆ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ವಾಯ್ಸ್ ಕೇಳಿಸ್ಕೊಂಡು ಅವನು ಎದ್ದೇಳ್ತಾ ಇದ್ದಾನೆ. ಓನಮ್ಮ ಇಷ್ಟೊತ್ತು ಒದ್ದಾಡ್ತಾ ಇದ್ದ. ಮಾತು ನಿಲ್ಸಿದ್ನಲ್ಲ, ಸೈಲೆಂಟಾಗಿ ಅಲ್ಲೇ ಮಲ್ಕೊಂಡ. ಎದ್ದೇಳಿಸ್ಕೊಳ್ಳೋಣ ಏನೋ ಸಂಗೆ ಮೊಬೈಲ್ ನೋಡ್ತಾ ಕಮೆಂಟ್ಸ್ ನೋಡ್ತಾ ಇದೆ ಇವತ್ತಿನ ವಿಡಿಯೋಗೆ. ಅದರಲ್ಲಿ ಕೇಳ್ತಾ ಇದ್ರು ಗೋಂದು ಅಂದರೆ ಏನು, ಮತ್ತು ಗಸಗಸೆ ಹಾಲು ಕುಡಿಯೋದ್ರಿಂದ ಪ್ರಯೋಜನ ಏನು ಅಂತ. ನೀವು ಹೋಗಿ ಹೋಗಿ ನನ್ನ ಕೇಳ್ತಾ ಇದ್ದೀರಾ ಗೋಂದು ಅಂದರೆ ಏನು ಅಂತೆಲ್ಲ. ಅದು ನನಗೂ ರೀಸೆಂಟಾಗೇ ಗೊತ್ತಾಗಿದ್ದು. ಆ ಥರನೂ ಒಂದಿರತ್ತೆ, ಅದನ್ನು ಅಡುಗೆಗೆಲ್ಲ ಉಪಯೋಗಿಸ್ತಾರೆ ಅಂತ. ಎಲ್ಲಿ ಸಿಗತ್ತೆ ಅಂತ ಕೇಳ್ತಾ ಇದ್ದೀರಾ. ಅದು ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗತ್ತೆ ಅನ್ಸುತ್ತೆ, ಚೆಕ್ ಮಾಡಿ ನೋಡಿ. ಅದರಲ್ಲೂ ವೆರೈಟಿ ಬರತ್ತಂತೆ. ಇದು ನಮ್ಮ ಅಕ್ಕ ಹಾಕಿರೋದು ಏನೋ ಬಾದಾಮ್ ಗೋಂದ್ ಅಂತೆ. ಅದು ಅಂಟು ಅಂತ ಕರೀತಾರಂತೆ, ಗೋಂದು ಅಂತ ಕರೀತಾರಂತೆ. ಅದನ್ನ ಸ್ವೀಟ್ಸ್ ಮಾಡೋಕ್ಕೆಲ್ಲ ಉಪಯೋಗಿಸ್ತಾರಂತೆ. ಅದನ್ನೇ ಕೇಳ್ತಾ ಇದ್ದೆ ಅಕ್ಕ, ನಾನಂದ್ರೇನು ಎಲ್ಲಿ ಸಿಗತ್ತೆ ಇದು ಅಂತ. ಗ್ರಾಸರಿ ಅಂಗಡಿಲಿ ಸಿಗತ್ತೆ ಅಂತ. ಇನ್ನು ಗಸಗಸೆ ಹಾಲು ಏನು ಕುಡಿಯೋದು ಅಂತ ಕೇಳ್ತಾ ಇದ್ರಲ್ವಾ. ಬಾಣ್ತಿಗೆ ಕುಡಿಸೋದು, ಅದು ಯೂಶಲಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗತ್ತೆ, ಒಂದು ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್ ಪೋಸ್ಟ್ ಪಾರ್ಟಮ್ ಬಾಡಿ ರಿಕವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಅದರಲ್ಲಿ ಎಲ್ಲಾ ತರ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡೋದ್ರಿಂದ ಬಾಡಿಗೆ ಬೇಕಿರೋ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗುತ್ತೆ. ಐರನ್ ಬ್ಲಡ್ ಇಂಪ್ರೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಬೋನ್ಸು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾರ್ಮೋನ್ ಬ್ಯಾಲೆನ್ಸ್ಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಾರ್ಮಲ್ ಆಗಿ ಕುಡಿಯೋರಿಗೂ ಅದನ್ನೇ ಸೇಮ್ ಹೆಲ್ತ್ ಬೆನಿಫಿಟ್ ಇರುತ್ತೆ. ಯಾಕೆ ಬೋನ್ಸ್ ಸ್ಟ್ರಾಂಗ್ ಆಗೋದು, ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋದು ಎಲ್ಲ ಏನಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ತುಂಬಾ ಒಳ್ಳೇದು. ಇನ್ನು ಗಸಗಸೆ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಆಗಿರೋದ್ರಿಂದ ನಮ್ಮ ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೇದು. ನಾನು ಅವಾಗಲೇ ಹೇಳಿದ್ನಲ್ಲ, ಹಂಗಾಗಿ ಕ್ಯಾಲ್ಸಿಯಂ ಸಪ್ಲೈ ತುಂಬಾ ಚೆನ್ನಾಗಿ ಆಗತ್ತೆ ಬಾಡಿಗೆ ಬೇಕಿರೋದು. ಹಂಗಾಗಿ ಎಲ್ರೂ ಕುಡಿದ್ರೂ ಒಳ್ಳೇದು. ಇನ್ನು ನಾವು ಅದರಲ್ಲಿ ಡೇಟ್ಸ್ ಉಪಯೋಗಿಸ್ತೀವಿ, ಡ್ರೈ ಫ್ರೂಟ್ಸ್ಗಳು ಹಾಕಿರ್ತೀವಿ. ಅದಕ್ಕೆ ಬೇಕಾದ್ರೆ ನೀವು ಇನ್ನೂ ಆ ನಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬಹುದು. ನಟ್ಸ್ ಅಂಡ್ ಸೀಡ್ಸ್ಗಳನ್ನ, ಪಂಪ್ಕಿನ್ ಸೀಡ್ಸು ಇವೆಲ್ಲ ಬರ್ತಾವಲ್ಲ, ಅವನು ಡ್ರೈ ರೋಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬಹುದು ನೀವು. ಬಟ್ ಬಾಣ್ತಿಗೆ ಇಷ್ಟು ನಾನೇನು ತೋರಿಸಿದ್ದೀನಲ್ಲ ಅಷ್ಟು ಐಟಮ್ ಹಾಕ್ತಾರೆ ನಮ್ಮ ಅಕ್ಕ ಮನೆಯಲ್ಲಿ. ಸೊ ಹಾಗಾಗಿ ಟ್ರೈ ಮಾಡಂಗಿದ್ರೆ ಮಾಡಿ, ಚೆನ್ನಾಗಿರುತ್ತೆ. ಪಾಯಸ ಕುಡ್ದಂಗೆ ಆಗತ್ತೆ. ಇಷ್ಟ ಆಗಿತ್ತು. ಪಾಪು ಆವಾಗಿಂದ ಪಸ ಅಂತ ಇದ್ದೇನೆ, ಎದ್ದೇಳಿಸ್ಕೊಂತೀನಿ ಅವನನ್ನು. ಪಾಪು ಓನು ಮಾಡ್ತಾ ಇದ್ದ, ಇದು ಓನು ಮಾಡ್ತಾ ಇದ್ದಾರೆ ಶಾಯಬ್ರು. ಬನ್ನಿ. ಇದಕ್ಕೆ ನೋಡಿ ನಾನು ಹೇರ್ ಬಿಡಲ್ಲ. ಅವನ್ನ ಎತ್ಕೊಂಡ್ರೆ ಅವನ ಫೇಸ್ಗೆಲ್ಲ ಹೋಗುತ್ತೆ, ಇರಿಟೇಟ್ ಮಾಡತ್ತೆ ಅವನಿಗೆ. ಉಲ್ಲ ಮನೆ ಬಂದೆ ಮನೆ. ಬೆಟರ್ ಇದನ್ನ ತೆಗೆದು ಮೇಲೆ ಕಟ್ಬಿಡೋದು. ಸೊ ಇವಾಗ ನನಗೂ ಆರಾಮು, ಅವನಿಗೂ ಆರಾಮು. ಬಾರ ಮನೆ ಅಮ್ಮ ಬಾರಮ್ಮ. ಅಮ್ಮೋ ಓನಾತು ಬಂಗಾಡು. ಇದು ಇವಾಗ ನನ್ನ ಮಗನ ಟೈಮ್. ಸಿಗ್ತೀನಿ ಆಮೇಲೆ. ಬೇಜಾರು ಮಾಡ್ಕೊತದೆ. ಕಂಪ್ಲೀಟ್ ಅಟೆನ್ಷನ್ ಇವಾಗ ನನ್ನ ಮಗಂಗೆ ಬೇಕಂತೆ. ಬಾರಮ್ಮ. ಆಯ್ತು. ಹೋಗೋಣ ಇವಾಗ. ಪಾಪಿಗೆ ಟೈಮ್ ಕೊಡೋಣ. ಮನು ಕಾಲ್ ಮಾಡ್ತಾ ಇದ್ದಾರೆ.
ಸುಮಾರು ವರ್ಷಗಳಾದ್ಮೇಲೆ ಲ್ಯಾಪ್ಟಾಪ್ ತೆಗೆದಿದ್ದು. ಆಲ್ಮೋಸ್ಟ್ 4 ಇಯರ್ಸಿಂದ ಯೂಸೇ ಮಾಡಿಲ್ಲ ಈ ಲ್ಯಾಪ್ಟಾಪ್ನ. ಏನಕ್ಕೂ ಯೂಸ್ಗೆ ಬರ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಕೋವಿಡ್ ಟೈಮಲ್ಲೇನೋ ನಾನು ಡೆಸ್ಕ್ಟಾಪ್ನ ಅಸೆಂಬಲ್ ಮಾಡಿಸ್ಕೊಂಡಿದ್ದು ಟಾಪ್ ಎಂಡ್. ಇದು US ಇಂದ ತರಿಸಿದ್ದು. ಆ್ಯಕ್ಚುಲಿ ಯೂಸೇ ಮಾಡಿರಲಿಲ್ಲ. ಬಟ್ ಇವಾಗ ಇದು ಆನ್ ಮಾಡಿ ನೋಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ರೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಮೋಸ್ಟ್ಲಿ ಸಾಫ್ಟ್ವೇರ್ ಎಲ್ಲ ಏನೇನೋ ಆಗೋಗಿದೆ ಗಜಿಬಿಜಿ. ಅದಕ್ಕೋಸ್ಕರ ಈಗ ಫ್ಯಾಕ್ಟ್ರಿ ರಿಸೆಟ್ ಮಾಡ್ತಾ ಇದ್ದೀನಿ. ನೋಡ ಅಟ್ಲೀಸ್ಟ್ ಅದಾದ್ಮೇಲೆ ಏನಾದರೂ ಯೂಸ್ ಆಗುತ್ತಾ ಅಂತ. ಅಕಸ್ಮಾತ್ ಏನು ಸರಿ ಹೋಗ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹತ್ರ ಕರ್ಕೊಂಡು ತಗೊಂಡು ಹೋಗಿ ಇದನ್ನ ರೆಡಿ ಮಾಡಿಸ್ಕೋಬೇಕಾಗತ್ತೆ. ಈಗ ಇದರ ನೆಸೆಸಿಟಿ ಇದೆ ನನಗೆ. ಆ್ಯಕ್ಚುಲಿ ಏನಂದ್ರೆ ನನಗೆ ಊರಿಗೆ ಹೋಗ್ಬಿಟ್ಟು ಅಂದರೆ ಅಲ್ಲಿ ನಾನು ಬೆಳಗ್ಗೆ ಹೋದರೆ ರಾತ್ರಿನೇ ಬಂದ್ಬಿಡ್ಬೇಕು. ಯಾಕಂದರೆ ನಾನು ವಿಡಿಯೋ ಎಡಿಟ್ ಮಾಡಬೇಕು ಅನ್ನಂಗಿದ್ರೆ, ಅಥವಾ ನಾನೇನಾದರೂ ಕೆಲಸ ಮಾಡಬೇಕಾದ್ರೂ ಆಗೋದಿಲ್ಲ. ಅಲ್ಲಿ ವೈಫೈ ಇದೆ, ಎಲ್ಲ ಇದೆ, ಬಟ್ ನನಗೆ ಯಾವುದೇ ರೀತಿಯಾದ ಸಿಸ್ಟಮ್ ಇಲ್ಲ ಅಲ್ಲಿ ವರ್ಕ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ಸೆಟ್ ಮಾಡ್ಕೊಂಡು ಅಂದರೆ ಅವಾಗ ನಾನಲ್ಲಿ ಅಟ್ಲೀಸ್ಟ್ 1 or 2 days ಇರ್ಬೋದು ಪೀಸ್ಫುಲಿ. ಈ ಕೆಲಸನೂ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಇಲ್ಲಿ ನೋಡಿದ್ರೆ ಇದು ಆಲ್ರೆಡಿ ಏನೋ ಒಂದು ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ನಮ್ಮದು ಚಾನಲ್ ಅನಾಲಿಟಿಕ್ಸ್ ನೋಡ್ತಾ ಇದೆ ಕುತ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಜನ ನಮ್ಮ ವಿಡಿಯೋಗಳನ್ನ ಇಷ್ಟಪಟ್ಟಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಅದು ಇನ್ನು 3 ಜನ ಬಂದರೆ 4,000 ಆಗುತ್ತೆ. ವಾಟ್ ಎ ಗ್ರೇಟ್ ನಂಬರ್ ಅಲ್ವಾ? ನನ್ನ ಮಗಂದು ಶಿಫ್ಟ್ ಸ್ಟಾರ್ಟ್ ಆಯಿತು, ಮಾತಾಡ್ತಾ ಇರೋದು ನೋಡಿ. ಒಂಗೆ ಅಂತವನವ್ರ ಅಮ್ಮಮ್ಮಂಗೆ. ಎಲ್ಲಿಗೆ ಕಳ್ಸಲ್ಲ? ಉಂಗ ಇಲ್ಲ ಉಂಗ ಅಮ್ಮ ಎತ್ಕೊಳಮ್ಮ. ಫ್ಯಾನ್ ಕಮ್ಮಿ ಮಾಡ್ತೀನಿ. ಏನು ಗಲಾಟೆ ಮಾಡ್ತಾನೆ ಗೊತ್ತಾಯ್ತಾ ಇವಾಗ? ಎಷ್ಟು ಗಲಾಟೆ ಮಾಡ್ತಾನೆ ಅವನು. ಹಿಂಗೆ ನೈಟೆಲ್ಲ ಅಳಲ್ಲ. ಆದರೆ ಹಿಂಗೆ ಒಟ್ನಲ್ಲಿ ಕೆಳಗಡೆ ಮಲಗ್ಸಂಗಿಲ್ಲ. ಮಲಗ್ಸಿದ್ರೆ ಅವನು ಸ್ವಲ್ಪ ಎಂಟರ್ಟೈನ್ ಮಾಡಿ ಸಮಾಧಾನ ಮಾಡಿ ಮಲಗ್ಸಿದ್ರೆ ಆಟ ಆಡ್ತಾನೆ. ಸಡನ್ನ ಕರ್ಕೊಂಡೋಗಿ ಹಿಂಗೆ ಏನಾದ್ರು ಕೆಳಗಡೆ ಮಲಗ್ಸಿದ್ರೆ ಅಬ್ಬರ ಮಾಡಿ ಇಟ್ಬಿಡ್ತಾನೆ. ಅದು ನಡೀತಾ ಇದೆ. ರೂಮಿಂದ ಕರ್ಕೊಂಡು ಬಂದು ಅಲ್ಲಿ ಮಲಗಿಸ್ದೆ. ನಾನು ರೆಸ್ಟ್ ರೂಮ್ಗೆ ಹೋಗಿ ಬರೋಣ ಅಂತ ಸಿಟ್ಟು ಬಂದ್ಬಿಡ್ತಾನೆ. ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಎನಿವೇಸ್ ಇವಾಗ ಒಂದು ಶಿಫ್ಟ್ ಸ್ಟಾರ್ಟ್ ಆಯಿತು. ಈಗ ಸ್ಟಾರ್ಟ್ ಆಗಿರೋ ಶಿಫ್ಟು ಏನ ಆ ಸ್ಕ್ರೀನ್ ಅಂದರೆ ಭಾಳ ಇಷ್ಟ ಅಪ್ಪ ಅವನಿಗೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಕೊಬಿಟ್ರೆ ಆ ಸ್ಕ್ರೀನ್ ನೋಡ್ಕೊಂಡು ಆಟ ಆಡ್ತಾನೆ. ಅದು ಏನು ಕಾಣಿಸುತ್ತೆ ಆ ಸ್ಕ್ರೀನಲ್ಲಿ ಅಂತ ಗೊತ್ತಿಲ್ಲ. ಅದೇ ಕಲರ್ ಸ್ಕ್ರೀನ್ ಇಲ್ಲಿದೆ, ಇದರಲ್ಲಿ ಆಟ ಆಡಲ್ಲ. ಆ ಸ್ಕ್ರೀನ್ ಮಾತ್ರ ಬೇಕು. ಸೊ ಇನ್ನಿರತ್ತೆ 4 ಗಂಟೆ ತನಕ ಒಂದು ಶಿಫ್ಟು. ಕಮ್ಮಿ ಅಂದರೂ 3 ಗಂಟೆ ಕಮ್ಮಿ ಮಲಗಲ್ಲ ಅವನು. ನಾವು ಇವಾಗ ಪ್ರಿಪೇರ್ ಆಗಬೇಕಾಗತ್ತೆ ಎಲ್ಲ ರೀತಿಲೂ. ಹೋಗೋಣ, ಪ್ರಿಪೇರ್ ಆಗೋಣ. ಅದಕ್ಕಿಂತ ಮೊದಲು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು ಇವತ್ತಿನ ವಿಡಿಯೋನಲ್ಲಿ ಕೇಳಿದ್ರು. ಆ್ಯಕ್ಚುಲಿ ಅವರಿಗೆ ಅಂದರೆ ನಾನು ಇವತ್ತು ಪುನಃ ಕರ್ಕೊಂಡೋಗಿ ಐ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಅನ್ನೋದೇ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಲ್ಲ. ಪೋಸ್ಟ್ ಕೂಡ ಮಾಡಿಲ್ಲ. ಈ ವಿಡಿಯೋ ನಾಳೆ ಪೋಸ್ಟ್ ಆಗುತ್ತೆ. ರೈಟ್ ಟೈಮಲ್ಲಿ ಕ್ವಶನ್ ಕೇಳಿದ್ದೀರಾ, ಇದು ಆನ್ಸರ್ ಮಾಡ್ತೀನಿ. ಎಲ್ಲ ಮಕ್ಳಿಗೂ ಐ ಟೆಸ್ಟ್ ಮಾಡ್ತಾರ ಮೇಡಮ್, ಏನು ಕೈ ಟೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರು ಅನ್ಸುತ್ತೆ. ಕರೆಕ್ಟಾ? ಇನ್ನೊಂದ್ಸರಿ ನೋಡ್ಬಿಡ್ತೀನಿ ಕಳ್ತದೆ. ಪಾಪುಗೆ ಐ ಟೆಸ್ಟ್ ಯಾಕೆ ಮಾಡಿಸಿದ್ರಿ, ಏನು ರೀಸನ್ ಅಂತ ಕೇಳಿದ್ದಾರೆ. ಅವ್ರಿಗೆ ರಿಪ್ಲೈ ಮಾಡಿದೆ, ನಾಳಿನ ವಿಡಿಯೋದಲ್ಲಿ ನೋಡಿ ಹೇಳಿರ್ತೀನಿ ಅಂತ. ಸೊ ನಮ್ಮ ಪಾಪುಗೆ ಐ ಟೆಸ್ಟ್ ಮಾಡಿಸ್ತಾ ಇರೋದು. ಅವನು ಮಾಡ್ರೇಟ್ ಪ್ರೀಟರ್ಮ್ ಬೇಬಿ ಆಗಿದ್ರಿಂದ, ಅವನು 34 ವೀಕ್ಸಿಗೆ ಹುಟ್ಟಿದ್ದಲ್ಲ. ಹಾಗಾಗಿ ಎನಿ ಪ್ರೀಟರ್ಮ್ ಬೇಬಿ ಐ ಟೆಸ್ಟ್ನ ಅಡ್ವೈಸ್ ಮಾಡೇ ಮಾಡ್ತಾರೆ. ಆ್ಯಂಡ್ ಫುಲ್ ಟರ್ಮ್ ಬೇಬೀಸ್ಗೆ ಕೆಲವು ಡಾಕ್ಟರ್ ಅಡ್ವೈಸ್ ಮಾಡ್ತಾರಂತೆ, ಕೆಲವು ಡಾಕ್ಟರ್ಸು ಮಾಡಲ್ವಂತೆ. ಸೊ ಬೆಟರ್ ಮಾಡಿಸ್ಕೊಳ್ಳೋದು. ಏನಾದ್ರೂ ಇಶ್ಯೂಸ್ ಎಲ್ಲ ಏನಾದ್ರು ಇದ್ರೆ ಈ ಸ್ಟೇಜಲ್ಲೇ ಫಿಕ್ಸ್ ಮಾಡಿಸ್ಕೋಬಹುದು ಅಂತೆ. ನಾನು ನನಗೆ ಐ ಟೆಸ್ಟ್ ಮಾಡಿದ್ದು ಡಾಕ್ಟರ್ನ ಕೇಳಿದೆ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಏನು ಆಕ್ಷನ್ ತಗೊಂತೀರಾ, ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ಅಂತೆಲ್ಲ ಕೇಳಿದೆ. ಅಂದರೆ ಅವ್ರಿಗೆ ಏನು ಅದು ನರ್ವ್ಸ್ ಇರತ್ತಲ್ಲ, ರೆಟಿನಾಯಿಂದ ನರ್ವ್ಸ್ಗಳು ಹೋಗಿರತ್ತಲ್ಲ, ಅದು ಡೆವಲಪ್ ಆಗಿರಲ್ಲ ಅಂತೆ ಪ್ರೀಟರ್ಮ್ ಬೇಬಿಗೆ. ಅದಿನ್ನೂ ಟೈಮ್ ಇರತ್ತಲ್ವಾ. ಸೊ ಹುಟ್ಟಿದ ಮೇಲೆ ಅದು ಡೆವಲಪ್ ಆಗಬೇಕಾಗತ್ತೆ. ಅದು ಬ್ರಾಂಚಸ್ ಆಗಿ ಡೆವಲಪ್ ಆಗ್ಬಿಡುತ್ತೆ ಅಂತೆ ಒಂದೊಂದ್ಸರಿ. ಆ ಚಾನ್ಸಸ್ಸು ಇರತ್ತಂತೆ. ಇಲ್ಲ ಒಂದು ಕರೆಕ್ಟಾಗಿ ಡೆವಲಪೇ ಆಗಲ್ಲ. ಕೆಲವೊಂದು ಏನಾಗುತ್ತೆ, ಎಕ್ಸ್ಟ್ರಾ ಬ್ರಾಂಚಸ್ಗಳು ಡೆವಲಪ್ ಆಗ್ಬಿಡತ್ತೆ.
ಆಗುತ್ತೆ. ಪ್ರೀಟರ್ಮ್ ಬೇಬಿಗಳಿಗೆ ಅವ್ರಿಗೆ ಆಂಟಿಬಯೋಟಿಕ್ಸ್ ಎಲ್ಲ ಏನೇನೋ ಹಾಕಿರ್ತಾರೆ. ಸೊ ಏನೇನೋ ಹೇಳಿದ್ರು ಒಂದಷ್ಟು ನಾನು ಲಾಸ್ಟ್ ಟೈಮು ಹೋಗಿದ್ದಾಗ. ಸೊ ಹಾಗಾಗಿ ಅವ್ರಿಗೆ ಪ್ರೀಟರ್ಮ್ ಬೇಬಿಗಳಿಗೆ ಐ ಟೆಸ್ಟ್ ಮ್ಯಾಂಡೇಟ್ರಿ ಆಗಿ ಮಾಡಿಸೋದು ಆಲ್ವೇಸ್ ಗುಡ್ ಅಂತ ಹೇಳಿದ್ರು. ಸೊ ಇವನ್ಗೆ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಲಾಸ್ಟ್ ಟೈಮು ಚೆನ್ನಾಗೇ ಬಂದಿತ್ತು ರಿಸಲ್ಟು. ಇವತ್ತು ಕೂಡ ಒಂದು ಎಲ್ಲ ಟೆಸ್ಟ್ ನಾರ್ಮಲ್ ಆಗಿದೆ. ಇನ್ನು ನೆಕ್ಸ್ಟ್ 2 ವೀಕ್ಸ್ ಬಿಟ್ಟು ಪುನಃ ಇದೆ. ಪ್ರೀಟರ್ಮ್ ಬೇಬೀಸ್ ಆದರೆ ಅವ್ರಿಗೆ 40 ವೀಕ್ಸ್ ಗೆಸ್ಟೇಷನಲ್ ಏಜ್ 40 ವೀಕ್ಸ್ ಕಂಪ್ಲೀಟ್ ಆದಾಗ ಫಸ್ಟ್ ಟೆಸ್ಟ್ ಮಾಡ್ತಾರೆ. 42 ವೀಕ್ಸಿಗೆ ಒಂದು ಮಾಡ್ತಾರೆ, 44 ವೀಕ್ಸಿಗೆ ಒಂದು ಮಾಡ್ತಾರೆ. ಸೊ ಇವತ್ತಾಗಿದ್ದು 42 ವೀಕ್ಸ್. ಅವನು ಗೆಸ್ಟೇಷನಲ್ ಏಜ್ ನಾನು ಮಾತಾಡ್ತಾ ಇರೋದು, ಅವನು ಬರ್ತ್ ಏಜ್ ಅಲ್ಲ. ಸೊ ಇವಾಗ ಇನ್ನೊಂದು 2 ವೀಕ್ಸ್ ಬಿಟ್ಟು ಇನ್ನೊಂದು ಫೈನಲ್ ರೌಂಡು ಫಾಲೋ ಅಪ್ ಟೆಸ್ಟ್ ಇರುತ್ತೆ. ಈಗಿರುತ್ತೆ. ಫುಲ್ ಟರ್ಮ್ ಬೇಬೀಸ್ಗಳಿಗೂ ಮಾಡಿಸ್ಕೊಳ್ಳೋದು ಒಳ್ಳೇದು ನೀವು ನನ್ನ ಕೇಳೋದಾದರೆ. ಏಕೆಂದರೆ ಬಾಕಿದೆಲ್ಲ ಟೆಸ್ಟ್ ಮಾಡ್ತಾರೆ, ಇಯರ್ ಟೆಸ್ಟ್ ಎಲ್ಲ ಮಾಡಿ ಕಳಿಸಿರ್ತಾರೆ. ಹಂಗಾಗಿ ಅದು ಪ್ರತಿ ಬೇಬಿಗೂ ಮಾಡ್ತಾರೆ ಇಯರ್ ಟೆಸ್ಟು ಅಂತ ಅನ್ಕೊತೀನಿ. ಫುಲ್ ಟರ್ಮ್ ಆಗಲಿ ಪ್ರೀ ಟರ್ಮ್ ಆಗಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಹಾಗಾಗಿ ಈಗ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಅವನಿಗೆ ನಾವು ಐ ಟೆಸ್ಟ್ ಮಾಡಿಸ್ತಾ ಇರೋದು. ಬಾಕಿ ಇನ್ನೇನು ಇಶ್ಯೂಸ್ ಇದೆ ಅಂತಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಬೈ ಗಾಡ್ ಗ್ರೇಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಇದರೊಂದಿಗೆ ಇವತ್ತಿನ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಫುಲ್ಲು ಅವ್ರವ್ವ ಅಮ್ಮಮ್ಮ ಅವನು ಏನು ಟೈಮ್ ಸ್ಪೆಂಡ್ ಮಾಡ್ತಾವ್ರೆ. ಸೊ ಈಗ ಬೆಳಗಿನ ಜಾವ 4 ಗಂಟೆ ತನಕ ಇವ್ರದೇ ಶಿಫ್ಟು. ನಾವು ಬ್ರೇಕ್ ತಗೊತಾ ಇದ್ದೀವಿ ಇವತ್ತು. ಏನಮ್ಮ ಬ್ರೇಕ್ ತಗೊತಾ ಇದ್ದೀನಿ ಇವತ್ತು ನಾನು. ನಾನೇ ಮಾಡ್ಕೊತೀನಿ. ಆಯಿತು, ನಾನೇ ಉರಿ ಹಾಕೊಂಡು ನಾನೇ ಮಾಡ್ಕೊತೀನಿ. ಡೋಂಟ್ ವರಿ, ನೀನು ಅವನ್ನ ನೋಡ್ಕೋ ಸಾಕು ಇವತ್ತೊಂದು ರಾತ್ರಿ. ನಾಳೆ ನಂದು ತಲೆ ಸ್ನಾನ ಇದೆಯಂತೆ. ಅಯ್ಯೋ ನಮ್ಮಮ್ಮ ಇದನ್ನ ಹೇಳಿ ಇದ್ದಿದ್ದು ಟೆನ್ಷನ್ ಕೊಟ್ರು. ಈಗಂತೂ ನಿದ್ದೆ ಹೋಗೇ ಬಿಡ್ತು ಆ ಟೆನ್ಷನ್ನಿಗೆ ನನಗೆ. ಹೋಗೋಣ, ಪಾಪು ಅಳ್ತಾ ಇದ್ದಾನೆ, ಅವನ ಕಡೆ ಗಮನ ಕೊಡೋಣ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the